ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪ್ರಧಾನಿ ಮೋದಿ ಇದೇ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಅತಿ ಎತ್ತರದ ಚೆನಾಬ್ ರೈಲ್ವೆ ಬ್ರಿಡ್ಜ್ ಉದ್ಘಾಟಿಸಲಿದ್ದಾರೆ. ಒಟ್ಟು 46,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಪ್ರಧಾನಿ ಮೋದಿ ರಾಷ್ಟ್ರಕ್ಕೆ ಅರ್ಪಿಸಲಿದ್ದಾರೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಮತ್ತು ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾದ ದೇಶದ ಮೊದಲ ಕೇಬಲ್ ಸ್ಟೇಡ್ ಸೇತುವೆಯನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಪ್ರಧಾನಿ ಮೋದಿ ಅವರು ಕತ್ರಾದಿಂದ ಶ್ರೀನಗರಕ್ಕೆ 2 ವಂದೇ ಭಾರತ ರೈಲ್ವೆಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ರೈಲ್ವೆ ಸಚಿವಾಲಯದ ಪ್ರಕಾರ ಉದ್ಯಂಪುರ್ ಮತ್ತು ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ಯೋಜನೆಯ ಒಟ್ಟು ಉದ್ದ 272 ಕಿಲೋಮೀಟರ್ ಮತ್ತು ಇದರ ವೆಚ್ಚ ಸುಮಾರು 43,780 ಕೋಟಿ ರೂಪಾಯಿ ಇದೆ. ಇದರಲ್ಲಿ 36 ಸುರಂಗಗಳು ಮತ್ತು 943 ಸೇತುವೆಗಳು ಸೇರಿವೆ. ಈ ಯೋಜನೆಯು ಕಾರ್ಯತಂತ್ರದ ಮಹತ್ವದಾಗಿದೆ, ಏಕೆಂದರೆ ಇದು ಸ್ಥಳೀಯರಿಗೆ ಅನುಕೂಲವನ್ನು ಒದಗಿಸುವುದಲ್ಲದೆ ದೇಶದ ಭದ್ರತೆಯ ದೃಷ್ಟಿಯಿಂದ ಸಂಪರ್ಕವನ್ನು ಬಲಪಡಿಸುತ್ತದೆ. USBRL ಯೋಜನೆಯನ್ನು 1997ರಲ್ಲಿ ಪ್ರಾರಂಭಿಸಲಾಯಿತು, ಆದರೆ ಭೌಗೋಳಿಕ ತೊಂದರೆಗಳಿಂದ ಸದಾ ಸಿಲುಕಿಕೊಳ್ಳುತ್ತಿತ್ತು. 272 ಕಿಲೋಮೀಟರ್ ಉದ್ದದ ಉದ್ದಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಪ್ರಧಾನಿ ಮೋದಿಯವರು ರಾಜಕೀಯ ಇಚ್ಛಾಶಕ್ತಿ ಮತ್ತು ತಾಂತ್ರಿಕ ತಂಡಗಳಿಗೆ ಬೆಂಬಲ ಪ್ರಮುಖ ಪಾತ್ರ ವಹಿಸಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2004ರಿಂದ 2014ರವರೆಗೆ ಸಮತಟ್ಟಾದ ಪ್ರದೇಶಗಳಲ್ಲಿ ಮಾತ್ರ ಹಳ್ಳಿಗಳನ್ನು ಹಾಕಲಾಗುತ್ತಿತ್ತು, ಆದರೆ ಕಷ್ಟಕರವಾದ ಪರ್ವತ ಪ್ರದೇಶಗಳಲ್ಲಿ ಯಾವುದೇ ಕೆಲಸ ಮಾಡಲಾಗಿಲ್ಲ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಈ ಅಸಾಧ್ಯ ಕನಸು ಇಂದು ನನಸಾಗಿದೆ ಎಂದು ಅವರು ಹೇಳಿದ್ದಾರೆ. USBRL ಯೋಜನೆ ಅಡಿಯಲ್ಲಿ ಖಾಜಿಗೂಡ್ ಬೀರಾಮುಲ್ಲಾ ವಿಭಾಗವನ್ನು 2009ರಲ್ಲಿ ಪ್ರಾರಂಭಿಸಲಾಯಿತು. 18 ಕಿಲೋಮೀಟರ್ ಬನಿಹಾಲ್ ಖಾಜಿಗೂಡ್ ವಿಭಾಗವನ್ನು 2013ರಲ್ಲಿ ಪ್ರಾರಂಭಿಸಲಾಯಿತು. 25 ಕಿಲೋಮೀಟರ್ ಉದ್ದಂಪುರ್ ಕಾತ್ರಾ ವಿಭಾಗವನ್ನು 2014ರಲ್ಲಿ ಪ್ರಾರಂಭಿಸಲಾಯಿತು. ಜನಿಹಾಲ್ನಿಂದ ಸಂಗಾಲ್ಗೆ 2023ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಈಗ ಸಂಗಾಲ್ಥಾನ್ ಮತ್ತು ಕತ್ರಾ ನಡುವಿನ ರೈಲ್ವೆ ಪ್ರಯಾಣವನ್ನು ಪ್ರಾರಂಭವಾಗಲಿದೆ. ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾದ 1.3 ಕಿಲೋಮೀಟರ್ ಉದ್ದದ ರೈಲ್ವೆ ಸೇತುವೆ 359 ಮೀಟರ್ ಎತ್ತರವಾಗಿದ್ದು, ಇದು ಪ್ಯಾರಿಸ್ನ ಐಫಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಈ ಸೇತುವೆಯು ಗಂಟೆಗೆ 260 ಕಿಲೋಮೀಟರ್ ವೇಗದ ಗಾಳಿ ಮತ್ತು ಭೂಕಂಪನ ವಲಯ V ರಲ್ಲಿಯೂ ಸಹ ಸ್ಥಿರವಾಗಿರುತ್ತದೆ. ಇದರ ನಿರ್ಮಾಣದಲ್ಲಿ 30,000 ಟನ್ ಉಕ್ಕು ಮತ್ತು ಅರ್ಧ ಫುಟ್ಬಾಲ್ ಮೈದಾನದಷ್ಟು ಅಗಲದ ಅಡಿಪಾಯವನ್ನು ಬಳಸಲಾಗಿದೆ. ಕೇಬಲ್ ಸ್ಟೇ ತಂತ್ರಜ್ಞಾನವನ್ನು ಬಳಸಿದ ದೇಶದ ಮೊದಲ ರೈಲ್ವೆ ಸೇತುವೆ NG ಸೇತುವೆಯಾಗಿದೆ. ಸಾಮಾನ್ಯವಾಗಿ ಈ ತಂತ್ರಜ್ಞಾನವನ್ನು ಹೆದ್ದಾರಿಗಳಲ್ಲಿ ಬಳಸಲಾಗುತ್ತದೆ, ಆದರೆ ಇಲ್ಲಿ ಇದನ್ನು 4,000 ಟನ್ಗಳಷ್ಟು ರೈಲು ಹೊರೆಗಳನ್ನು ಹೊರಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ 26 ಮಂದಿ ಅಮಾಯಕರನ್ನು ಹತ್ಯೆ ಮಾಡಿದ್ದರು. ಇದಕ್ಕೆ ಭಾರತವು ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ನಾಶಪಡಿಸಿತ್ತು.